18 chats ಇದೆ. ಆದ್ರೆ ಐ ಆಮ್ ಪ್ರಿಪೇರಿಂಗ್ ಅದಿತಿ ಫಾರ್ ಒನ್ ಮೋರ್ ವರ್ಲ್ಡ್ ರೆಕಾರ್ಡ್. ಈಗ ಇಸ್ ಹರ್ ಫೇವ್ರೆಟ್ ರಸ ಅಂಡ್ ಎಕ್ಸ್ಪ್ರೆಷನ್. ಒಬೇಸಿಟಿ ಆಗುತ್ತೆ. ಬೇಸಿಕ್ ಇಂದ ಕಾಂಪ್ಲೆಕ್ಸ್ ಇದೆ. ವೆಜಿಟೇಬಲ್ಸ್ ಎಲ್ಲ ಟ್ಯಾಕ್ಸಿ ಡ್ರೈವರ್ ರೈತರು ಬೆಳೆದಿರ್ತಾರೆ. ಸೊ ವೈಟ್ ಕಲರ್ ಪಿಪಿ ಬರುತ್ತೆ. ಆಮೇಲೆ ಗೊಜ್ಜು ಕುಕುಂಬರ್ ಕ್ಲೀನ್ ಮಾಡಿ ಕೆರಿತಿದ್ಯಾ? ಸೊ ನಮಗೆ ಯಾವ್ದು ಬೇಕೋ ಅದನ್ನ ಮಾತ್ರ ನಾನು ಪಿಕ್ ಮಾಡಿದೀನಿ. ಅಂದ್ರೆ ಯಾರಪ್ಪ? ನಮ್ಮ ದೇಶದ ನಮ್ಮ ನೋಬೆಲ್ ಪೀಸ್ ಪ್ರೈಸ್ ವಿನ್ನರ್ಸ್ ಆಫ್ ಕರ್ನಾಟಕ. ದಿಸ್ ಇಸ್ ಆಲ್ಸೋ ಹರ್ ಫೇವ್ರೆಟ್. ಸ್ಟಾರ್ ಲಿಂಗು, ಗೋಲ್ಡನ್ ಓರಿಯೋಲು ಅದೆಲ್ಲ ಆ ಒಂದು ಇದ್ರಲ್ಲಿ ಇರಲಿಲ್ಲ. ಹಲೋ ಎವ್ರಿವಾನ್, ಗುಡ್ ಮಾರ್ನಿಂಗ್. ದಿಸ್ ಇಸ್ ಅರೌಂಡ್ 11 o'clock ಆಗಿದೆ. ಸೊ ಅದಿತಿಗೆ ನಾನು ಈ ಚಾರ್ಟ್ಸ್ಗಳನ್ನ ಹೇಳ್ಕೊಡ್ತಾ ಇದ್ದೀನಿ. ಇದು ಅಂತಂದರೆ ಇಟ್ಸ್ ಹೈಲಿ ರಿಕ್ವೆಸ್ಟೆಡ್. ಯಾವ ಚಾರ್ಟ್ಸ್ನ ಯೂಸ್ ಮಾಡ್ತಿದ್ದೀರಾ ಆ್ಯಂಡ್ ಹೇಗೆ ಹೇಳ್ಕೊಡ್ತೀರಾ, ಯಾವ್ಯಾವ ಕಾನ್ಸೆಪ್ಟ್ನ ಹೇಳ್ಕೊಡ್ತಿದ್ದೀರಾ ಅಂತ ಅರೌಂಡ್ ಒಂದು 10 to 15 ಚಾರ್ಟ್ಸ್ ಇದೆ. ಅದ್ರ ಬಗ್ಗೆ ಡೀಟೇಲ್ಸ್ನ ಹೇಳ್ತೀನಿ. ಸೊ ಬೆಳಗ್ಗೆನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀವಿ ನಾನು ಮತ್ತು ಅದಿತಿ. ಪಾಪುದು ಫೀಡಿಂಗ್ ಎಲ್ಲ ಆಯಿತು, ಸ್ನಾನ ಎಲ್ಲ ಆಯಿತು, ಆರಾಮಾಗಿ ಮಲ್ಕೊಂಡಿದ್ದಾರೆ. ಇವನ್ ಅದಿತಿದು ಸ್ನಾನ ಎಲ್ಲ ಆಗಿ ನಮ್ಮದು ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಸೊ ದಿಸ್ ಈಸ್ ಅವರ್ ಹೋಮ್ ಸ್ಕೂಲಿಂಗ್ ಟೈಮ್ ನಾವು. ಸೊ ಅದಕ್ಕೋಸ್ಕರ ಎನಿವೇ ಚಾರ್ಟ್ಸ್ನ ಮಾಡ್ತಿದ್ದಲ್ವಾ. ಸೊ ತುಂಬ ರಿಕ್ವೆಸ್ಟ್ ಇದೆ ಯಾವ್ಯಾವ ಚಾರ್ಟ್ಸ್ನ ಯೂಸ್ ಮಾಡ್ತಿದ್ದೀನಿ, ಎಲ್ಲಿ ತೊಗೊಂಡು ಬಂದಿದ್ದು ಇದನ್ನು ನಾನು. ಇಟ್ಸ್ ನಾಟ್ ಡೆಫಿನೆಟ್ಲಿ ಆನ್ಲೈನ್. ಸೊ ಅದಕ್ಕೋಸ್ಕರ ಎಲ್ಲ ಡೀಟೇಲ್ಸ್ ಹೇಳ್ತಾ ಆ್ಯಂಡ್ ಆಲ್ಸೋ ಹೌ ಐ ಟೀಚ್ ಅದಿತಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಟು ಸ್ಟಾರ್ಟ್ ವಿತ್ ಯಾವ್ಯಾವ ಚಾರ್ಟ್ಸ್ ಇದೆ ನನ್ನ ಹತ್ರ ಅಂತಂದರೆ ಅದಿತಿಗೆ ನಾನು ಯಾವ್ದಾವುದನ್ನು ಸ್ಟಾರ್ಟ್ ಮಾಡಿದ್ದೀನಿ ಅಂತ. ಇದು ಬೇಸಿಕ್ ಕಾನ್ಸೆಪ್ಟ್. ಯಾವುದು ನಾನು ಚಾರ್ಟ್ಸ್ನ ತೊಗೊಂಡಿಲ್ಲ. ಲೈಕ್ ಫ್ರೂಟ್ಸ್ ಇರಬಹುದು, ವೆಜಿಟೇಬಲ್ಸ್ ಇರಬಹುದು, ಅದೆಲ್ಲನೂ ಯಾವುದೂ ತೊಗೊಂಡಿಲ್ಲ. ಆ ಎಲ್ಲ ಕಾನ್ಸೆಪ್ಟ್ನು ನಾನು ಅದಿತಿಗೆ ಫ್ಲ್ಯಾಶ್ ಕಾರ್ಡ್ಸಲ್ಲಿ ಹೇಳ್ಕೊಟ್ಟಿದ್ದೆ. ನೀವು ನನ್ನನ್ನು ತುಂಬ ದಿನದ ಹಿಂದೆಯಿಂದ ಫಾಲೋ ಮಾಡ್ಕೊಂಡು ಬಂದಿದ್ರೆ, ಇವನ್ ಇನ್ ಇನ್ಸ್ಟಾಗ್ರಾಮ್ ಆ್ಯಂಡ್ ಯೂಟ್ಯೂಬಲ್ಲಿ ನಾನು ಅದಿತಿಗೆ ಅರೌಂಡ್ 6 months ನಾನು ಫ್ಲ್ಯಾಶ್ ಕಾರ್ಡ್ಸ್ನೆಲ್ಲ ತೋರಿಸಿದೆ. ಶಿ ವಾಸ್ ಏಬಲ್ ಟು ಐಡೆಂಟಿಫೈ ಆ್ಯಂಡ್ 13 monthsಗೆ ಶಿ ಗಾಟ್ ಎನ್ ವರ್ಲ್ಡ್ ರೆಕಾರ್ಡ್ ಆಲ್ಸೋ ಐಡೆಂಟಿಫೈಯಿಂಗ್ 100+ ಫ್ಲ್ಯಾಶ್ ಕಾರ್ಡ್ಸ್ ಅಂತ. ಸೊ ಸಿಂಪಲ್ ಬೇಸಿಕ್ ಒಂದು ಕಾನ್ಸೆಪ್ಟ್ಸ್ನ ನಾನು ಈ ಚಾರ್ಟ್ಸಲ್ಲಿ ಹೇಳ್ಕೊಟ್ಟಿಲ್ಲ. ಇದೆಲ್ಲ ಕಾಂಪ್ಲೆಕ್ಸ್ ಅಂತ ಹೇಳ್ಬೋದು. ಸೊ ಟು ಸ್ಟಾರ್ಟ್ ವಿತ್ ಓಕೆ. ಸೊ ಇದು ಒಂದು ಐಡಿಯಲ್ ಬಾಯ್ ಅಂತ, ಓಕೆನಾ. ಸೊ ಈಗ ನಾನು ಯಾವ ರೀತಿ ಅದಿತಿಗೆ ಇದನ್ನು ಕನ್ವರ್ಟ್ ಮಾಡಿದ್ದೀನಿ ಅಂತಂದರೆ, ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡಬೇಕು. ಕೆಲವು ಮಕ್ಳುಗಳಿಗೆ ಬೆಳಗ್ಗೆ ಎದ್ದ ತಕ್ಷಣ ಏನಾದರೂ ಕೊಟ್ಬಿಡ್ತಾರೆ ವಿತೌಟ್ ಬ್ರಷಿಂಗ್. ಸೊ ಅದಿತಿನೂ ಅದನ್ನು ಕಲ್ತು ಬಿಟ್ಟಿದ್ರು ಬೇರೆಯವ್ರನ್ನ ನೋಡಿ. ಸೊ ಅದಕ್ಕೋಸ್ಕರ ಎದ್ದ ತಕ್ಷಣ ದೇವರಿಗೆ ಕೈ ಮುಗಿದು ಸ್ನಾನ ಮಾಡಿ ಬ್ರಷ್ ಮಾಡಿ ಅದಾದಮೇಲೆ ನಾವು ತಿನ್ನಬೇಕು. ಅದೆಲ್ಲ ಈ ಐಡಿಯಲ್ ಬಾಯ್ ಅನ್ನೋದನ್ನ ಗುಡ್ ಹ್ಯಾಬಿಟ್ಸ್ ಅಂತಲೂ ಇದಲ್ವಾ. ಸೊ ಆ ಒಂದು ರೀತಿಯಲ್ಲಿ ಗುಡ್ ಹ್ಯಾಬಿಟ್ಸ್ನ ಕಲಿಸಿದ್ದೀನಿ. ಆ್ಯಂಡ್ ಆಲ್ಸೋ ನನಗೆ ನಾನಿವಾಗ ಈ ಐಡಿಯಲ್ ಬಾಯ್ ಒಂದು ಇದನ್ನು ತಗೊಂಡ್ರೆ ಇದರಲ್ಲಿ ಏನಿದೆಯೋ ಅದನ್ನು ಹೇಳ್ಕೊಟ್ಟು ಆ್ಯಂಡ್ ಆಲ್ಸೋ ಐ ವಿಲ್ ಕಸ್ಟಮೈಸ್ಡ್ ಫಾರ್ ಅದಿತಿಗೆ ಯಾವ್ದು ಬೇಕು ಅದನ್ನು ಮಾತ್ರ ಹೇಳ್ಕೊಡ್ತೀನಿ ಇದರಲ್ಲಿ. ಎಕ್ಸಾಂಪಲ್ ಈ ಒಂದು ಪಿಕ್ಚರ್ನ ನೀವು ನೋಡ್ಬೋದು. ಅದಿತಿ ಸೌಂಡ್ ಮಾಡಿಬಿಡಿ ಪ್ಲೀಸ್. ಈ ಒಂದು ಪಿಕ್ಚರ್ನ ನೋಡ್ಬೋದು. ಜಸ್ಟ್ ಮಗು ಅಪ್ಪ ಅಮ್ಮ ಕೂತ್ಕೊಂಡಿದ್ದಾರೆ. ದ ಚೈಲ್ಡ್ ಇಸ್ ಸ್ಟ್ಯಾಂಡಿಂಗ್ ಆ್ಯಂಡ್ ಪ್ರೇಯಿಂಗ್ ಫಾರ್ ಸೊ ನಾನು ಅದನ್ನು ಹೇಗೆ ಹೇಳ್ಕೊಟ್ಟಿದ್ದೀನಿ ಅಂತಂದರೆ, ಡ್ಯಾಡ ಮಮ್ಮ ಜೊತೆ ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ಕೊಳ್ಬೇಕು. ಡ್ಯಾಡ ಮಮ್ಮ ಹತ್ರ ಏನು ಬೇಕಾದರೂ ನೀವು ಹೇಳ್ಕೊಳ್ಬೋದು ಆ ರೀತಿ. ಸೊ ಈ ರೀತಿ ಒಂದು ಕನ್ವರ್ಟ್ ಮಾಡ್ಕೊಳ್ತೀನಿ ನಾನು ಕಸ್ಟಮೈಸೇಷನ್, ಓಕೆನಾ. ಸೊ ದಿಸ್ ಇಸ್ ಅಬೌಟ್ ಆ್ಯನ್ ಐಡಿಯಲ್ ಬಾಯ್. ನೆಕ್ಸ್ಟು ವೈಲ್ಡ್ ಅನಿಮಲ್ಸ್. ಸೊ ಇದರಲ್ಲಿ ಫ್ಲ್ಯಾಶ್ ಕಾರ್ಡಲ್ಲಿ ಇಲ್ಲದೆ ಇರುವಂತಹ ಅನಿಮಲ್ಸ್ ಇದೆ, ವೈಲ್ಡ್ ಅನಿಮಲ್ಸ್. ಇದನ್ನೆಲ್ಲನೂ ಅದಿತಿ ಹೇಳ್ತಾರೆ, ಐಡೆಂಟಿಫೈ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಆಕ್ಯುಪೇಷನ್ ಅಂತಂದರೆ ನಾರ್ಮಲ್ ಇದು ಏನು ಬುಚ್ಚರ್ ಅಂತೆ, ಫ್ಲಾರಿಸ್ಟ್ ಅಂತೆ, ಎಲ್ಲ ಬೇಸಿಕ್ ಇಂದ ಕಾಂಪ್ಲೆಕ್ಸ್ ಇದೆ. ವೆಜಿಟೇಬಲ್ಸ್ ಎಲ್ಲ ಟ್ಯಾಕ್ಸಿ ಡ್ರೈವರ್ ಅದೆಲ್ಲನೂ ಇದೆ ಆಕ್ಯುಪೇಷನ್. ನೆಕ್ಸ್ಟ್ ದಿಸ್ ಈಸ್ ಅವರ್ ಫೇವ್ರೆಟ್ ರಸ ಆ್ಯಂಡ್ ಎಕ್ಸ್ಪ್ರೆಷನ್. ಎಷ್ಟು ಚೆನ್ನಾಗಿ ರಸ ತೋರಿಸ್ತಾರೆ ಗೊತ್ತಾ. ರೌದ್ರ ಅಂತಂದು ರೌದ್ರ ತೋರಿಸೋದು, ಭಯಾನಕ ತೋರಿಸೋದು, ಆಮೇಲೆ ಕರುಣ ತೋರಿಸೋದು, ತುಂಬ ಚೆನ್ನಾಗಿ ತೋರಿಸೋದು. ಅವ್ರ ವಾತ್ಸಲ್ಯ ಎಷ್ಟು ಚೆನ್ನಾಗಿ ಮಗುನ ಎತ್ಕೊಂಡು ವಾತ್ಸಲ್ಯ ತೋರಿಸ್ತಾರೆ ಗೊತ್ತಾ. ಸೊ ದಿಸ್ ಈಸ್ ಹರ್ ಫೇವ್ರೆಟ್ ರಸ ಆ್ಯಂಡ್ ಎಕ್ಸ್ಪ್ರೆಷನ್. ಆ್ಯಂಡ್ ನೆಕ್ಸ್ಟ್ ಕರ್ನಾಟಕದ ಜ್ಞಾನಪೀಠ ಪ್ರಶಸ್ತಿ ವಿಜೇತರು. ಸೊ ಇದನ್ನೆಲ್ಲನೂ ಹೇಳ್ತಾರೆ ಅದಿತಿ. ಇದನ್ನು ಅಷ್ಟೇ ಚೆನ್ನಾಗಿ ಕಲಿತಾ ಇದ್ದಾರೆ. ಆಲ್ರೆಡಿ ಕಲ್ತು ಬಿಟ್ಟಿದ್ದಾರೆ. ಆ್ಯಕ್ಚುಲಿ ನಾನು ನೆಕ್ಸ್ಟ್ ಒಂದು ಸೆಟ್ ಆಫ್ ಚಾಟ್ಸ್ನ ತೊಗೊಂಡು ಬರಬೇಕು, ಓಕೆನಾ. ಆ್ಯಂಡ್ ಇದು ದೇವರುಗಳು, ನಮ್ಮ ದೇವರುಗಳು ಏನೇನಿದೆ ಅವರ್ ಗಾಡ್ಸ್. ಇದರಲ್ಲೂ ನಾನು ಯಾವ ರೀತಿ ಕಸ್ಟಮೈಸ್ ಮಾಡ್ಕೊಂಡಿದ್ದೀನಿ ಅಂತಂದರೆ, ಇದೆಲ್ಲ ನಮಗೆ ನೆಸೆಸಿಟಿ ಇಲ್ಲ.
ಈ 3 ನೆಸೆಸಿಟಿ ಇಲ್ಲ. ಸೊ ಅದಕ್ಕೋಸ್ಕರ ಇದನ್ನ 3 ಹೇಳ್ಕೊಟ್ಟಿಲ್ಲ. ಆ್ಯಂಡ್ ಈವನ್ ಗುರುನಾನಕ್ ದೇವ್ಜಿ ಅದನ್ನು ನಾನು ಸ್ಕಿಪ್ ಮಾಡಿದ್ದೀನಿ. ಇದರಲ್ಲಿ ಜೀಸಸ್ ಕ್ರೈಸ್ಟ್ ಹೇಳ್ಕೊಟ್ಟಿದ್ದೀನಿ, ಮಹಾವೀರ ಸ್ವಾಮಿ ಹೇಳ್ಕೊಟ್ಟಿದ್ದೀನಿ, ಆ್ಯಂಡ್ ಗೌತಮ ಬುದ್ಧ ಹೇಳ್ಕೊಟ್ಟಿದ್ದೀನಿ. ಇದು ಪ್ರಾಫಿಟ್ ಅಂತ ಏನು ಬರುತ್ತೆ, ಆಮೇಲೆ ಕಾನ್ಫ್ಯೂಷಿಯಸ್ ಅಂತ ಬರುತ್ತೆ, ಜಾರುತು ಶಾಸ್ತ್ರ ಅನ್ನೋದು ಬರುತ್ತೆ. ಅದೆಲ್ಲ ನಮಗೆ ನೆಸೆಸಿಟಿ ಇಲ್ಲ, ಸೊ ನಾನು ಅದನ್ನು ಹೇಳ್ಕೊಟ್ಟಿಲ್ಲ. ಓಕೆನಾ. ಸೊ ನಮಗೆ ಯಾವ್ದು ಬೇಕೋ ಅದನ್ನು ಮಾತ್ರ ನಾನು ಪಿಕ್ ಮಾಡಿದ್ದೀನಿ. ಓಕೆ. ಆ್ಯಂಡ್ ನೆಕ್ಸ್ಟ್ ಇಸ್ ಬರ್ಡ್ಸ್ ಫ್ಲಾಶ್ ಕಾರ್ಡಲ್ಲಿ. ಆ್ಯಂಡ್ ಅದಿತಿಮ ಪ್ಲೀಸ್ ನಿಧಾನಕ್ಕೆ ಹೋಗ್ಬಿಟ್ಟು ಇದನ್ನ ಎತ್ಕೊಂಡು ಬನ್ನಿ, ಲರ್ನಿಂಗ್ ಕ್ವೆಶ್ಚನ್ ಬುಕ್ ಎತ್ಕೊಂಡು ಬನ್ನಿ ಪ್ಲೀಸ್. ಸೊ ಇದು ಬರ್ಡ್ಸು. ಲರ್ನಿಂಗ್ ಕ್ವೆಶ್ಚನ್ ಬುಕ್ಕಲ್ಲಿ ಬೇಸಿಕ್ ಬರ್ಡ್ಸ್ಗಳಿತ್ತು, ಇದರಲ್ಲಿ ಸ್ವಲ್ಪ ಕಾಂಪ್ಲೆಕ್ಸ್ ಬರ್ಡ್ಸ್ ಇದೆ. ಸೊ ಅದಕ್ಕೋಸ್ಕರ ಈ ಒಂದು ಚಾರ್ಟ್ಸ್ನ ನಾನು ಪರ್ಚೇಸ್ ಮಾಡಿದ್ದೀನಿ. ಓಕೆನಾ. ಕಾಂಪ್ಲೆಕ್ಸ್ ಅಂತಂದರೆ ಯಾವುದು ಕಾಂಪ್ಲೆಕ್ಸು ಗೊತ್ತಾ, ಸ್ಕೈಲಾರ್ಕು, ವ್ಯಾಕ್ಟೇಲು, ಮ್ಯಾಕ್ಪಿ, ಕ್ವೇಲು, ಆಮೇಲೆ ಸ್ಟಾರ್ಲಿಂಗು, ಗೋಲ್ಡನ್ ಓರಿಯೋಲು, ಅದೆಲ್ಲ ಆ ಒಂದು ಇದರಲ್ಲಿ ಇರಲಿಲ್ಲ, ಬೇಸಿಕ್ ಆಗಿತ್ತು ಅಷ್ಟೇನೆ ಲರ್ನಿಂಗ್ ಕ್ವೆಶ್ಚನ್ ಬುಕ್ಕಲ್ಲಿ, ಅದಕ್ಕೋಸ್ಕರ. ಆ್ಯಂಡ್ ನೆಕ್ಸ್ಟ್ ಇಸ್ ಹೆಲ್ದಿ ಫುಡ್. ಸಿ ಇದೆಲ್ಲಾನು ಹೇಳ್ಕೊಟ್ಟಿದ್ದೀರಾ. ಇಷ್ಟು ಕಾಂಪ್ಲೆಕ್ಸ್ ಹೇಗೆ ಹೇಳ್ಕೊಟ್ಟಿದ್ದೀರಾ ಅಂತಂದ್ರೆ, ಏನಪ್ಪ ಅಲ್ಲೇ ಇರುತ್ತೆ ನೋಡಿ, ಸರ್ಚ್ ಮಾಡಿ. ಸೊ ಇದನ್ನ ಹೇಗೆ ಹೇಳ್ಕೊಟ್ಟಿದ್ದೀನಿ ಅಂತಂದ್ರೆ, ಈಗ ಆಬ್ವಿಯಸ್ಲಿ ಇಲ್ಲಿ ಕ್ಯಾಬೇಜ್ ಕಾಣುತ್ತೆ, ಬೀಟ್ರೂಟ್ ಕಾಣುತ್ತೆ, ಶಿ ಲೈಕ್ಸ್ ಕಾರ್ನ್ ಸೋ ಮಚ್. ಸೊ ಪ್ರತಿ ಸಲ ಇದನ್ನ ನಾನು ನಿಮ್ಗೆ ತೋರಿಸ್ತೀನಿ ಹೇಗೆ ಹೇಳ್ಕೊಡ್ತೀನಿ ಅಂತಾನು. ಮೇ ಬಿ ದಿಸ್ ವಿಡಿಯೋ ಗೋಯಿಂಗ್ ಟು ಬಿ ಲಾಂಗ್, ಪ್ಲೀಸ್ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಏನಪ್ಪ ಬನ್ನಿ ಕೂತ್ಕೊಳ್ಳಿ, ತೋರಿಸ್ತೀನಿ. ಸೊ ಈ ರೀತಿ. ಸೊ ಇದನ್ನ ಹೇಗೆ ಹೇಳ್ಕೊಟ್ಟಿದ್ದೀನಿ ಅಂತ ನಾನು ಈಗ ತೋರಿಸ್ತೀನಿ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಇದನ್ನ ಜಸ್ಟ್ ಒಂದು 2 minutes ಅಲ್ಲೇ ಅವರು ಕಂಪ್ಲೀಟ್ ಹೇಳ್ಬಿಡ್ತಾರೆ. ಇದನ್ನ ಈ ಒಂದು ಕಂಪ್ಲೀಟ್ ಚಾರ್ಟ್ಸ್ನ ಹೇಳ್ತಾರೆ ಹೇಗೆ ಅಂತ ನಾನು ತೋರಿಸ್ತೀನಿ ನಿಮಗೆ. ಆ್ಯಂಡ್ ನೆಕ್ಸ್ಟ್ ಇಸ್ ಪಂಪ ಪ್ರಶಸ್ತಿ ವಿಜೇತರು. ಇದನ್ನೆಲ್ಲ ಇವ್ರು ಯಾರು ಅಂತ ಹೇಳಿದ್ರೆ ಹೇಳ್ತಾರೆ, ಕಂಪ್ಲೀಟ್ ಎಲ್ಲಾನು ಹೇಳ್ತಾರೆ. ಆ್ಯಂಡ್ ನೆಕ್ಸ್ಟು ಪ್ರೆಸಿಡೆಂಟ್ಸ್ ಆಫ್ ಇಂಡಿಯಾ. ಇದನ್ನ ನಾನು ಸ್ಟಾರ್ಟ್ ಮಾಡಿ ಐ ಥಿಂಕ್ 1.5 months ಆಯ್ತು ಅನ್ಸುತ್ತೆ. ನಾನು 9 months ಕಂಪ್ಲೀಟ್ ಆಗ್ತಿದ್ದಾಗ ಹೊರಗಡೆ ಹೋಗಿದಾಗ ತಂದಿದ್ದು. ನನಗೆ ಯಾವಾಗ ತಂದೆ ಅಂತ ನಂಗೆ ತುಂಬ ಚೆನ್ನಾಗಿ ನೆನಪಿದೆ. ಇದು ಜಂಕ್ ಫುಡ್ ಚೆನ್ನಾಗಿ ಕಾನ್ಸೆಪ್ಟ್ ಅರ್ಥ ಆಗೋದಕ್ಕೆ ತುಂಬ ನನಗೆ ಹೆಲ್ಪ್ ಆಯಿತು. ನೆಕ್ಸ್ಟ್ ಇಸ್ ಚೀಫ್ ಮಿನಿಸ್ಟರ್ಸ್ ಆಫ್ ಕರ್ನಾಟಕ. ದಿಸ್ ಇಸ್ ಆಲ್ಸೋ ಹರ್ ಫೇವ್ರೆಟ್. ಯಾಕೆ ಗೊತ್ತಾ ಫೇವ್ರೆಟು? ಕುಮಾರಸ್ವಾಮಿ ಇದ್ದಾರಲ್ಲ, ಸೊ ಅವ್ರ ಥರನೇ ಕೃವಿ ಫ್ರೆಂಡ್ ಇದ್ದಾರೆ ಒಬ್ರು, ಒಂದು ಸ್ವಲ್ಪ ರಿಸೆಂಬ್ಲೆನ್ಸ್ ಅನ್ಸುತ್ತೆ. ಅವ್ರನ್ನ ನೋಡಿದ ತಕ್ಷಣ ಹರೀಶಮ್ಮಮ್ಮ ಅಂತ ಹೇಳ್ತಾರೆ. ಪ್ರತಿ ಸಲ ನಕ್ಕೊಂಡು ಕುಮಾರಸ್ವಾಮಿ ಅಂತ ಅವ್ರ ಬಾಯಲ್ಲಿ ಬರೋದೇ ಇಲ್ಲ, ಹರೀಶಮ್ಮಮ್ಮ ಅಂತಾನೆ ಬರುತ್ತೆ ಬಾಯಲ್ಲಿ. ನೆಕ್ಸ್ಟ್ ಇಸ್ ಇನ್ಸೆಕ್ಟ್ಸ್. ಇದು ಅಷ್ಟೇ ತುಂಬ ಕಾಂಪ್ಲೆಕ್ಸ್ ಇದೆ, ಅದಕ್ಕೋಸ್ಕರ ಇದನ್ನ ಬೈ ಮಾಡಿದ್ದು. ನೆಕ್ಸ್ಟ್ ಇಸ್ ಫ್ರೀಡಮ್ ಫೈಟರ್ಸ್. ಇದು ಎಲ್ಲ ಬರುತ್ತೆ, ಚೆನ್ನಾಗಿ ಕಲ್ತಿದ್ದಾರೆ. ನೆಕ್ಸ್ಟ್ ಇಸ್ ನೋಬೆಲ್ ಪೀಸ್ ಪ್ರೈಸ್ ವಿನ್ನರ್ಸ್. ಇದು ಗ್ರೇಟ್ ವುಮೆನ್ಸ್ ಆಫ್ ಇಂಡಿಯಾ. ನಾನು ಅಲ್ಲಿ ಪರ್ಚೇಸ್ ಮಾಡುವಾಗ ಮಾಡಿಬಿಟ್ಟೆ, ಬಟ್ ತುಂಬ ಈಗ ಎಕ್ಸಾಂಪಲ್ ರಾಣಿ ಲಕ್ಷ್ಮೀಬಾಯಿ ನಮಗೆ ಗೊತ್ತಿರೋರು, ಅದಾದಮೇಲೆ ಸರೋಜಿನಿ ನಾಯ್ಡು, ಅದಾದಮೇಲೆ ಇಂದಿರಾ ಗಾಂಧಿ, ಮದರ್ ತೆರೇಸಾ ಅವರೆಲ್ಲ ಗೊತ್ತಿರೋರು. ಇವರೆಲ್ಲ ನಮಗೆ ಗೊತ್ತೇ ಇಲ್ಲ. ಯಾರು ಅಹಲ್ಯಾಬಾಯಿ ಹೋಲ್ಕರ್, ಕಸ್ತೂರಬಾ ಗಾಂಧಿ ಆಬ್ವಿಯಸ್ಲಿ ಗೊತ್ತಿದೆ, ರಾಣಿ ಪದ್ಮಿನಿ. ಸೊ ಅದಕ್ಕೋಸ್ಕರ ಇದನ್ನ ಯಾವ್ಯಾವ್ದು ಬೇಕು, ಈಗ ಮೀರಾಬಾಯಿ, ಯಾರ್ಯಾರು ರಾಣಿ ಚೆನ್ನಮ್ಮ, ಈ ರೀತಿ ಗೊತ್ತಿರೋನ ಮಾತ್ರ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಹೇಳ್ಕೊಟ್ಟಿದ್ದೀನಿ. ರಾಣಿ ಚೆನ್ನಮ್ಮ. ಎಸ್. ಸೊ ಅಗೇನ್ ವಿ ಕಮ್ ಬ್ಯಾಕ್ ಟು ಐಡಿಯಲ್ ಬಾಯ್ಸ್. ಸೊ ಇಷ್ಟನ್ನು ನಾನು ಅದಿತಿಗೆ ಹೇಳ್ಕೊಟ್ಟಿರೋದು. ಅಂಡ್ ಆಲ್ಸೋ ಇನ್ನೊಂದು ಯಾವುದು ಅಂತಂದ್ರೆ, ಇದು ಒಂದು ಶಾಪ್ ಅಲ್ಲಿ ತಗೊಂಡಿದ್ದು, ಅಂಡ್ ಇದು ಇನ್ನೊಂದು ಶಾಪು. ಇದು ಪರ್ ಒಂದು ಇದು ಯಾವುದು ಅಂತಂದ್ರೆ ಅವರ್ ಹೆಲ್ಪರ್ಸ್ ಅಂತಂದ್ರೆ ಕಮ್ಯುನಿಟಿ ಹೆಲ್ಪರ್ಸ್ ಅಂತ ಏನ್ ಹೇಳ್ತೀವಿ, ನಮ್ಮ ಸಹಾಯಕರು. ಸೊ ಅದು ಬೇಸಿಕ್ ಇಂದ ಕಾಂಪ್ಲೆಕ್ಸ್ ಎಲ್ಲಾನು ಇದೆ, ಇದನ್ನೆಲ್ಲಾನು ಹೇಳ್ತಾರೆ. ಇದನ್ನ ಯಾವ ರೀತಿ ಹೇಳ್ಕೊಡ್ತೀನಿ ಕಂದ, ಇದನ್ನ ಯಾವ ರೀತಿ ಜಸ್ಟ್ ಈಗ ವೈದ್ಯರು ಅಂತ ಹೇಳ್ಕೊಟ್ಟಿಲ್ಲ, ವೈದ್ಯರು ಬಗ್ಗೆ ಮಾತಾಡೋದು. ವೈದ್ಯೋ ನಾರಾಯಣ ಹರಿ ಹೇಳ್ಕೊಟ್ಟಿದ್ದೀನಿ. ಅದಾದ್ಮೇಲೆ ಈಗ ಸೋಲ್ಜರ್ ಅಂತ ಬಂದ್ರೆ, ಸೋಲ್ಜರ್ ಅಂದ್ರೆ ಯಾರಪ್ಪ, ಸೈನಿಕರು ಅಂದ್ರೆ ಯಾರಪ್ಪ, ನಮ್ಮ ದೇಶದ ಗಡಿ ಕಾಯೋರು. ಈಗ ಪೊಲೀಸ್ ಅಂತಂದ್ರೆ ಏನಪ್ಪ, ಯಾರವರು, ಏನಕ್ಕೆ ನಾವು ಏನ್ ಮಾಡ್ಬೇಕು, ಪೊಲೀಸ್ ಹತ್ರ ಹೋಗ್ಬಿಟ್ಟು ನಾವು ನಮ್ಗೆ ಏನಾದ್ರೂ ತೊಂದರೆ ಆದ್ರೆ ಕಂಪ್ಲೇಂಟ್ ಕೊಡ್ಬೋದು. ಹೌದು. ಸೊ ಈ ರೀತಿ. ಸೊ ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ತಾ ಕಾನ್ಸೆಪ್ಟ್ಸ್ಗಳನ್ನ ಹೇಳ್ಕೊಟ್ಟಿದ್ದೀನಿ. ರೈತರಿಗೆ ದೇಶದ ಬೆನ್ನೆಲುಬು, ಅದಾದ್ಮೇಲೆ ಈ ವಾಷರ್ ಮ್ಯಾನ್ಗೆ ಅವ್ರ ಸೇಫ್ಟಿ ಹೇಗೆ ಇದು ಮಾಡಿತಿ. ಅರಿ ಓಕೆ, ನೋಸ್ ಕ್ಲೀನ್ ಮಾಡ್ಬೇಕಾ, ಪ್ಲೀಸ್ ಗೋ ವಾಶ್ ಯುವರ್ ಹ್ಯಾಂಡ್ಸ್ ಅಂತ. ನೋಸಿ ಮಾಡಿದ್ರೆ ವಾಶ್ ಮಾಡ್ಬೇಕಲ್ವಾ ಹ್ಯಾಂಡು.
ಕೆರಿತಿದ್ಯಾ? ಹೋಗಿ ಕರ್ಚಿಫ್ ಇಟ್ಕೊಂಡು ಬನ್ನಿ, ಹೋಗಿ. ಅಲ್ಲಿದೆ ಕರ್ಚಿಫ್. ಸೊ ಟೋಟಲ್ 18 ಚಾಟ್ಸ್ ಇದೆ. ಇದನ್ನ ಎತ್ಕೊಂಡ್ರೆ ನಮಗೆ ಇನಿಷಿಯಲಿ ಜಾಸ್ತಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ, ಅರೌಂಡ್ 1 hour 1.5 hour ಆಗ್ತಿತ್ತು. ಈಗ ಅದಿತಿ ಎಲ್ಲ ಬೇಗ ಹೇಳ್ಬಿಡ್ತಾರೆ, ಬಟ್ ಸ್ಟಿಲ್ ಶಿ ವಾಂಟ್ಸ್ ಟು ರಿಪೀಟ್ ಹರ್ ಫೇವ್ರೇಟ್. ಸ್ವಲ್ಪ ಇದೆ ರಸ ಅಂಡ್ ಎಕ್ಸ್ಪ್ರೆಷನ್, ಕರ್ನಾಟಕದ ಜ್ಞಾನಪೀಠ ಪ್ರಶಸ್ತಿ ವಿಜೇತರು, ಅದೆಲ್ಲ ಹರ್ ಫೇವ್ರೇಟ್. ಅಂಡ್ ಆಲ್ಸೋ ಇದು ಅಷ್ಟೇ, ನಮ್ಮ ಸಹಾಯಕರು, ಅವರ್ ಕಮ್ಯುನಿಟಿ ಹೆಲ್ಪರ್ಸ್ ಅಂತ ಏನ್ ಹೇಳ್ತೀವಿ, ಅದು ಇಷ್ಟ. ಅದೆಲ್ಲ ಕೆಲವೊಂದ್ಸಲ ರಿಪೀಟ್ ಮಮ್ಮ, ಇನ್ನೊಂದ್ಸಲ ಫುಲ್ ಕಂಪ್ಲೀಟ್ ಆದ್ಮೇಲೆ ಇನ್ನೊಂದ್ಸಲ ಮಾಡಿ ಅಂತ ಹೇಳ್ತಾರೆ. ಸೊ ಆ ರೀತಿ ಓಕೆನಾ. ಒಂದು ಕೆಲವು ಯಾವ ರೀತಿ ಹೇಳ್ಕೊಡ್ತೀನಿ ಅದಿತಿಗೆ ಅಂತ ನಿಮಗ್ ನಾನು ತೋರಿಸ್ತೀನಿ, ಓಕೆನಾ. ಯಾವ್ದನ್ನ ತಗೊಳ್ಳೋಣ? ನಾನು ಹೇಳ್ದಲ್ಲ ಹೆಲ್ದಿ ಫುಡ್, ಓಕೆನಾ. ಇದನ್ನ ನಾನು ಅದಿತಿಗೆ ಯಾವ ರೀತಿ ಹೇಳ್ಕೊಡ್ತೀನಿ ಅಂತ ಆಕ್ಚುಲಿ ಅವ್ರಿಗೆ ಎಕ್ಸ್ಟ್ರಾಕ್ಟ್ ಮಾಡ್ತೀನಿ, ಅವ್ರಿಗೆ ಏನೇನು ಗೊತ್ತಿದೆಯೋ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀನಿ. ಅದಿತಿ, ನಾವ್ ಏನೇನ್ ತಿನ್ಬೇಕಪ್ಪ? ಕಾರ್ನ್, ಆಮೇಲೆ ಟೋಫು, ಅದು ಓಕೆ. ಆಮೇಲೆ ಚಿಕನ್, ಆಮೇಲೆ ಇದೆಲ್ಲ ತಿನ್ಬೋದು. ಏನದು? ಮೊಟ್ಟೆ ಎಲ್ಲ ತಿನ್ಬೋದು. ಇದೆಲ್ಲ ಏನಿದು? ಇದೆಲ್ಲ ಏನಪ್ಪ? ಅದು ಬೀಟ್ರೂಟ್, ಕ್ಯಾರೆಟ್, ಹುಳ್ಳಿಕಾಯಿ, ಕ್ಯಾರೆಟ್ ಗೊಜ್ಜು, ಆಮೇಲೆ ಗೊಜ್ಜು ಕುಕುಂಬರ್, ಕಾಲಿಫ್ಲವರ್, ಇದೆಲ್ಲ ತಿನ್ಬೇಕು. ಹಣ್ಣುಗಳಲ್ಲಿ ಯಾವ್ದನ್ನ ತಿನ್ಬೇಕು? ಇದು ಹಣ್ಣು ಪಪಾಯ, ಆಪಲ್, ಬನಾನಾ, ಇದು ಗ್ವಾವಾ. ಸೊ ಓಕೆ, ಇದೆಲ್ಲ ನಾವು ತಿನ್ಬೇಕು ಅಲ್ವಾ? ಸೊ ಇದೆಲ್ಲ ತಿಂದ್ರೆ ಏನಾಗುತ್ತೆ ನಮ್ಗೆ? ಹೈಡ್ರೇಷನ್ ಬರುತ್ತೆ. ಏನ್ ಬರುತ್ತೆ? ನೀರ್ ಕುಡಿದ್ರೆ ಹೈಡ್ರೇಷನ್ ಆಗುತ್ತೆ. ಇದೆಲ್ಲ ತಿಂದ್ರೆ ನಮ್ಗೆ ಏನೇನ್ ಸಿಗುತ್ತೆ ಬಾಡಿಗೆ? ಪ್ರೋಟೀನ್, ವಿಟಮಿನ್ ಸಿಗತ್ತೆ. ಸೊ ಜಂಕ್ ಫುಡ್ ತಿಂದ್ರೆ ಏನೇನಾಗುತ್ತೆ? ಇವಾಗ ಇದನ್ನೇ ಮಾಡುವಾಗ ನಾನು ಜಂಕ್ ಫುಡ್ನ ಎತ್ಕೊಳ್ತೀನಿ. ಸೊ ಜಂಕ್ ಫುಡ್ ತಿಂದ್ರೆ ಏನಾಗುತ್ತಪ್ಪ? ಜಂಕ್ ಫುಡ್ ಯಾವ್ದ್ಯಾವ್ದಪ್ಪ ಎತ್ಕೊಳ್ತೀನಿ, ನೀವು ಹೇಳಿ. ಜಂಕ್ ಫುಡ್ ಯಾವ್ದು? ಜಂಕ್ ಫುಡ್ ತಿಂದ್ರೆ ಏನಾಗುತ್ತೆ? ಏನಪ್ಪ? ಮೆಮೊರಿ ಇರಲ್ಲ. ಆಮೇಲೆ ಏನಾಗುತ್ತೆ? ಇದೇನಾಗುತ್ತೆ? ಒಬೇಸಿಟಿ ಆಗುತ್ತೆ. ಆಮೇಲೆ ಹಾರ್ಟ್ ಪ್ರಾಬ್ಲಮ್ಸ್ ಆಗುತ್ತೆ. ಆಮೇಲೆ ಶಕ್ತಿ ಬರಲ್ಲ ಬಾಡಿಗೆ. ಆಮೇಲೆ ಬರುತ್ತೆ. ಆಮೇಲೆ ಏನಾಗುತ್ತೆ? ಓಕೆನಾ. ಸೊ ಈ ರೀತಿ. ಅಂಡ್ ನೆಕ್ಸ್ಟ್ ಇಲ್ಲಿ ಹೈಡ್ರೇಷನ್ ಕಾನ್ಸೆಪ್ಟ್ಗೆ ನೀರು ಕೊಟ್ಟಿದ್ದಾರೆ, ಎಷ್ಟು ನೀರು ಕುಡಿಬೇಕು ಅಂತ. ಅದಿತಿ, ನೀರು ಕುಡಿದ್ರೆ ಏನಾಗುತ್ತೆ ನಮ್ಗೆ? ವೈಟ್ ಕಲರ್ ಪಿಪಿ ಬರುತ್ತೆ. ನೀರು ಕುಡ್ದಿಲ್ಲ ಅಂತಂದ್ರೆ ಆರೆಂಜ್ ಕಲರ್ ಬರುತ್ತೆ. ನೀರು ಕಡಿಮೆ ಕುಡ್ದಿದ್ರೆ ಯೆಲ್ಲೋ ಕಲರ್, ಗ್ರೀನು, ಪಿಂಕ್ ಎಲ್ಲ ಬರಲ್ಲ, ಯೆಲ್ಲೋ ಕಲರ್ ಮಾತ್ರ ಬರೋದು ಅಲ್ವಾ? ಸೊ ನೀರ್ ಚೆನ್ನಾಗಿ ಕುಡಿಬೇಕು ನಾವು, ಊಟ ಚೆನ್ನಾಗಿ ಮಾಡ್ಬೇಕು. ಡ್ಯಾಡಮ್ಮ ಮಾಡ್ಕೊಟ್ಟಿರೋ ಮಮ್ಮನ ರೆಸ್ಪೆಕ್ಟ್ ಕೊಟ್ಟು ತಿನ್ಬೇಕು. ಯಾಕೆ ನಾವು ಊಟನ ವೇಸ್ಟ್ ಮಾಡಬಾರ್ದು? ಯಾಕೆ ವೇಸ್ಟ್ ಮಾಡಬಾರ್ದು? ಸುಮ್ಮನೆ. ಯಾರು ಬೆಳೆದಿರ್ತಾರೆ ಊಟನ ಕಷ್ಟಪಟ್ಟು? ರೈತರು ಬೆಳೆದಿರ್ತಾರೆ. ಸೊ ವೇಸ್ಟ್ ಮಾಡಬಾರ್ದು. ಫಾರ್ ಎಕ್ಸಾಂಪಲ್, ಈಗ ಜಂಕ್ ಫುಡ್ ಲಿಸ್ಟ್ ಇದೆ. ಶಿ ನೋಸ್ ಆಲ್ ದ ಜಂಕ್ ಫುಡ್ ಲಿಸ್ಟ್ ಅಂಡ್ ಶಿ ನೋಸ್ ವೆನ್ ಟು ಈಟ್. ಮಂತ್ಲಿ ಒನ್ಸ್ ತಿನ್ಬೇಕು ಅಂತ ಹೇಳ್ಕೊಟ್ಟಿದೀವಿ. ಸಮ್ಟೈಮ್ಸ್ ಅದು ಫಾಲೋ ಆಗುತ್ತೆ, ಸಮ್ಟೈಮ್ಸ್ 15 ಡೇಸ್ಗೆ ಬ್ರೇಕ್ ಆಗ್ಬಿಡುತ್ತೆ. ಬಟ್ ಸ್ಟಿಲ್ ಓಕೆ, 15 ಡೇಸ್ ಇಸ್ ಓಕೆ ಈಗಿನ ಮಕ್ಕಳಲ್ಲಿ. 1 ನಿಮಿಷ ಕಂದ ತೋರಿಸ್ತೀವಿ. 1 ಸೆಕೆಂಡ್.
ಸೊ ಈಗ ಇಲ್ಲಿ ಕೆಳಗಡೆ ಇದೆಲ್ಲ ತಿಂದ್ರೆ ಏನೇನಾಗುತ್ತೆ ಅಂದ್ರೆ ಎಫೆಕ್ಟ್ಸ್ ನ ಕೊಟ್ಟಿದ್ದಾರೆ, ಒಬೆಸಿಟಿ ಕೊಟ್ಟಿದ್ದಾರೆ, ಆಮೇಲೆ ಹಾರ್ಟ್ ಪ್ರಾಬ್ಲಮ್ಸ್ ಅಂತ ಕೊಟ್ಟಿದ್ದಾರೆ, ಅದಾದ್ಮೇಲೆ ಮೆಮರಿ, ಕಾನ್ಸಂಟ್ರೇಷನ್ ಅಂಡ್ ಬೋನ್ ಸ್ಟ್ರೆಂತ್. ಅಯ್ಯೋ ಬಿಡು ಮಗು ಗೊತ್ತಾಗಲ್ಲ ಅಂತ ಅಂದ್ಬಿಟ್ಟು ನಾನು ಇದನ್ನ ಸ್ಕಿಪ್ ಮಾಡಿಲ್ಲ. ಐ ಹ್ಯಾವ್ ಟೋಲ್ಡ್ ಒಬೆಸಿಟಿ ಅಂತಂದ್ರೆ ನಮಗೆ ಜಾಸ್ತಿ ಫ್ಯಾಟ್ ಬರುತ್ತೆ, ಹೆಚ್ಚಾಗಿ ಜಂಕ್ ಫುಡ್ ತಿಂದ್ರೆ ನಮ್ಗೆ ಒಬೆಸಿಟಿ. ಸೊ ಶಿ ನೋಸ್ ದ ವರ್ಡ್ ಒಬೆಸಿಟಿ, ತುಂಬಾ ಜಂಕ್ ಫುಡ್ ನ ತಿಂದ್ರೆ ಬರುತ್ತೆ ಅಂತ ಇದನ್ನೆಲ್ಲ ಹೇಳ್ಕೊಟ್ಟಿದ್ದೀನಿ. ಸೊ ಈ ರೀತಿ ನಾನು ಇದನ್ನ ಹೆಲ್ಪ್ ತಗೊಂಡಿದ್ದೀನಿ, ಈ ರೀತಿ ಒಂದು ಕಾನ್ಸೆಪ್ಟ್ಸ್ ನ. ಸೊ ಇದೇ ರೀತಿ ಎಲ್ಲಾನು ನಾನು ಇದೇ ರೀತಿ ಹೇಳ್ಕೊಡೋದು. ಫಾರ್ ಎಕ್ಸಾಂಪಲ್ ಈಗ ಪಂಪ ಪ್ರಶಸ್ತಿ ವಿಜೇತರು ಚಾರ್ಟ್ ನ ತಗೊಂಡಿದ್ದೀನಿ. ಸೊ ನಾನು ಇದನ್ನೇನು ಯಾವುದೇ ರೀತಿ ಲ್ಯಾಮಿನೇಟ್ ಮಾಡಿಲ್ಲ. ಶಿ ಇಸ್ ವೆರಿ ಏನಂತ ಹೇಳೋದು, ಒಂದು ಆರ್ಗನೈಸ್ಡ್ ಆಗಿ ಇರ್ತಾರೆ ಅದಿತಿ, ತುಂಬಾ ಚೆನ್ನಾಗಿ ಕೇರ್ ಮಾಡ್ತಾರೆ. ಕ್ಲೀನ್ ಅಪ್ ಮಾಡುವಾಗ್ಲೂ ಅಷ್ಟೇ ಹರಿಯೋದು ಆ ರೀತಿ ಎಲ್ಲ ಮಾಡಲ್ಲ. ಸೊ ಅದಕ್ಕೋಸ್ಕರ ನಾನೇನು ಲ್ಯಾಮಿನೇಷನ್ ಮಾಡಿಸ್ಕೊಂಡಿಲ್ಲ. ಶಿ ಟೇಕ್ಸ್ ಇಟ್ ಕೇರ್ ವೆರಿ ನೈಸ್ ಅಂಡ್ ಆಲ್ಸೋ ನಾನು ಮೇಂಟೈನ್ ಮಾಡೋದ್ರಿಂದ ನನಗೇನು ನೆಸೆಸಿಟಿ ಇಲ್ಲ ಅಂತ ಅನ್ನಿಸ್ತಾರೆ. ಎಸ್, ಐಡಿಯಲ್ ಬಾಯ್ ಆಮೇಲೆ ಹೇಳ್ಕೊಡ್ತೀನಿ, ಇದೊಂದು ಹೇಳ್ಕೊಟ್ಬಿಡೋಣ. ಸೊ ಪಂಪ ಪ್ರಶಸ್ತಿ ವಿಜೇತರು ಎಕ್ಸಾಂಪಲ್ ಇದು ಫಸ್ಟ್ ದಿನ ಅಂತ ಅನ್ಕೊಳ್ಳಿ. ನಾನು ನೆನೆ ತಗೊಂಡ್ ಬಂದಿನಿ. ಫಾರ್ ದ ಫಸ್ಟ್ ಟೈಮ್ ನಾನು ಇದನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತಂದ್ರೆ ಐ ವಿಲ್ ಜಸ್ಟ್ ಹೋಲ್ಡ್ ಲೈಕ್ ದಿಸ್. ನಾನು ಪಾಯಿಂಟ್ ಮಾಡ್ತೀನಿ ಈ ರೀತಿ. ಓಕೆನಾ ಅದಿತಿ, ಸ್ಟಾರ್ಟ್ ಮಾಡೋಣವಾ? ಕುವೆಂಪು, ತೀನಾ ಶ್ರೀಕಂಠಯ್ಯ, ಕೆ ಶಿವರಾಮ ಕಾರಂತ, ಎಸ್ ಬೂಸನೂರು ಮಠ, ಈ ರೀತಿ. ಸೊ ಒಂದೊಂದನ್ನೇ ತೋರಿಸ್ತಾ ಪಾಯಿಂಟ್ ಮಾಡಿ ಹೇಳ್ಕೊಡ್ತೀನಿ. ಸೊ ಒಂದು 3-4 ಡೇಸ್ಗೆ ಅವ್ರಿಗೆ ಓಕೆ ಇದಾದ್ಮೇಲೆ ಇದೆ ಅಂತ ಗೊತ್ತಾಗುತ್ತೆ. ಸೊ ಇವಾಗ ನೋಡಿ ನೀವೇ ಹೇಗೆ ಹೇಳ್ತಾರೆ ಅಂತ. ಅದಿತಿ, ಎಸ್ ಬೂಸನೂರು ಮಠ ಆಯ್ತು. ಇವಾಗ ಪೂತಿ ನೀವ್ ನೋಡ್ಬಿಟ್ಟು ಹೇಳ್ಬೇಕು. ಪೂತಿ ನರಸಿಂಹಾಚಾರ್ಯ, ಎಲ್ಲಿ ನೋಡ್ತಿದ್ದೀರಾ? ಕೃಷ್ಣ, ಇಲ್ಲಿ ಗೋಪಾಲಕೃಷ್ಣ ಅಡಿಗ. ಪಾಯಿಂಟ್ ಮಾಡಿ, ಯು ಹ್ಯಾವ್ ಟು ಪಾಯಿಂಟ್ ಯುವರ್ ಫಿಂಗರ್. ಗೋಪಾಲಕೃಷ್ಣ ಅಡಿಗ, ಯು ಹ್ಯಾವ್ ಟು ಬಿ ಫಾಸ್ಟ್. ನೆಕ್ಸ್ಟ್ ನರಸಿಂಹಾಚಾರ್ಯ, ಎನ್ ಮುತ್ತಿರಾವ್, ಗೋಪಾಲ, ಎಂ ಕಲಬುರ್ಗಿ, ಎಸ್ ಶಿವರುದ್ರಪ್ಪ, ಚೆನ್ನೇಗೌಡ, ಚೆನ್ನವೀರವಿ. ಕರೆಕ್ಟಾಗಿ ಹೇಳಿ ಅದಿತಿ, ಕರೆಕ್ಟಾಗಿ ಹೇಳ್ಬೇಕು, ನುಂಗ್ಬಾರ್ದು ನೀನು. ಚೆನ್ನವೀರ ಕಣವಿ. ಇಫ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ವಿ ಕ್ಯಾನ್ ಕ್ಲೋಸ್. ಶಲ್ ವಿ ಕ್ಲೋಸ್? ಕ್ಲೋಸ್ ಮಾಡ್ಲಾ? ಎಲ್ಲ ಎತ್ತಿಡ್ಲಾ? ಹೇಳ್ತೀರಾ? ಎತ್ತಿಡ್ಬೇಕಾ ಹೇಳ್ತೀರಾ? ದೆನ್ ಯು ಹ್ಯಾವ್ ಟು ಬಿ ಲೌಡರ್. ಚೆನ್ನವೀರ ಕಣವಿ, ಬಸವರಾಜು ಅಷ್ಟೇ, ಬೊಮ್ಮಾಯಿ ಇಲ್ಲಿ ಬರಲ್ಲ. ನೆಕ್ಸ್ಟ್ ಕೆಪಿ ಪೂರ್ಣಚಂದ್ರ, ತೇಜಸ್ವಿ, ಎಂ ಚಿದಾನಂದಮೂರ್ತಿ, ಕಳಪ್ಪ, ಚಂದ್ರಶೇಖರ ಕಂಬಾರ, ನಾಗೇಗೌಡ. ಸೊ ಈ ರೀತಿ ಒಂದಾದ್ಮೇಲೆ ಇದೇ ಬರುತ್ತೆ ಅಂತ. ಅದಿತಿ ವೇಟಿಂಗ್ ಟೈಮ್ ಪ್ಲೀಸ್. ನಾನು ಇವಾಗ ಹೇಳ್ಕೊಡಕ್ಕಾಗಲ್ಲ. 2 ಮಿನಿಟ್ಸ್ ನೀವು 5 ಮಿನಿಟ್ಸ್ ವೇಟ್ ಮಾಡಲೇಬೇಕು. ನಾನು ಈ ವಿಡಿಯೋ ಕಂಪ್ಲೀಟ್ ಮಾಡಾದ್ಮೇಲೆ ವಿ ಕ್ಯಾನ್ ಡೂ. ಓಕೆ, ನಾವು ಆಲ್ರೆಡಿ ಮಾಡಿದ್ದೀವಿ. ಸೊ ಯು ಹ್ಯಾವ್ ಟು ವೇಟ್, ನೋ ಡಿಸ್ಟರ್ಬೆನ್ಸ್. ಓಕೆ, ಸೊ ಈ ರೀತಿ. ಸೊ ಪ್ರತಿಯೊಂದು ಕಾನ್ಸೆಪ್ಟ್ನು ತಂದಾದ್ಮೇಲೆ ಐ ವಿಲ್ ಜಸ್ಟ್ ಪ್ಲಾನ್ ಇನ್ ಅ ಡೇ, ಯಾವ ಟೈಮಲ್ಲಿ ಹೇಳ್ಕೊಡ್ಬೇಕು. ಅವ್ರಿಗೆ ಇಂಟ್ರೆಸ್ಟ್ ಇದ್ದಾಗ ಐ ವಿಲ್ ಪ್ಲಾನ್. ಬ್ರೇಕ್ಫಾಸ್ಟ್ ಆದ್ಮೇಲೆ ಶಿಲ್ ಬಿ ಮೋರ್ ಆಕ್ಟಿವ್, ಆ ಟೈಮಲ್ಲಿ ಹೇಳ್ಕೊಡ್ತೀನಿ. ಅಂಡ್ ಆಲ್ಸೋ ನೈಟ್ ಟೈಮ್ ಮಲ್ಕೊಳ್ಳೋದಕ್ಕಿಂತ ಮುಂಚೆ ಶಿಲ್ ಬಿ ಮೋರ್ ಆಕ್ಟಿವ್. ಸೊ ಅವಾಗ್ಲೂ ನಾನು ಚಾರ್ಟ್ಸ್ನ ನನ್ನ ಒಂದು ಹೋಮ್ ಸ್ಕೂಲಿಂಗ್ ಇದರಲ್ಲಿ ಪ್ಲಾನ್ ಮಾಡ್ಕೊಳ್ತೀನಿ. ಕೆಲವೊಂದ್ಸಲ ನಂಗೆ ಗೊತ್ತಾಗುತ್ತೆ ಅವ್ರ ಇಂಟ್ರೆಸ್ಟ್ ಇಲ್ಲ ಅಂತ, ಇಲ್ಲ ಆಸ್ಕರ್ ಸ್ಟಾಪ್ ಮಾಡೋಣ ಅಂತ. ಶಿ ಸೇಸ್ ಎಸ್ ಸ್ಟಾಪ್ ಮಾಡಿ ಇವಾಗ ಅಂತ ಹೇಳ್ತಾರೆ. ಇವಾಗ್ಲೂ ನೀವು ನೋಡಿದ್ರೆ ನಾನು ಕೇಳಿದೆ ಸ್ಟಾಪ್ ಮಾಡ್ಲಾ ಅಂತ. ಶಿ ಸೇಸ್ ನೋ ಮಾಡ್ತೀನಿ ಅಂತ. ಸೊ ಆ ರೀತಿ ಅವ್ರಿಗೆ ಇಂಟ್ರೆಸ್ಟ್ ಇದ್ದಾಗ ಮಾತ್ರ ಮಾಡಿಸೋದು. ಸೊ ಈಗ ಇದೆಲ್ಲ ಆಲ್ಮೋಸ್ಟ್ ಎಲ್ಲನೂ ಆಗಿದೆ ನನಗೆ. ಅದು ಬಂದಿದೆ ಕಾನ್ಸೆಪ್ಟ್. ಇವಾಗ ನೋಬೆಲ್ ಪೀಸ್ ಪ್ರೈಸ್ ವಿನ್ನರ್ಸ್ ಇಂದ ಹಿಡಿದು ಜಂಕ್ ಫುಡ್ ಇಂದ ಹಿಡಿದು ಎಲ್ಲ ಇವಾಗ ನಾನು ಏನೇನು ತೋರಿಸಿದೆ ಎಲ್ಲ ಚಾರ್ಟ್ಸು ಹೇಳ್ತಾರೆ. ಸೊ ಈಗ ಇನ್ನೊಂದು ಸ್ವಲ್ಪ ಬೇರೆ ಒಂದು ಕಾನ್ಸೆಪ್ಟ್ ಇರುವಂತಹ ಚಾರ್ಟ್ಸ್ ನ ತಗೊಂಡ್ ಬರಬೇಕು ಅಂತ ಪ್ಲಾನು. ಅಂಡ್ ಆಲ್ಸೋ ಈ ಯಾಕೆ ಚಾರ್ಟ್ಸ್ ಅಂತ ಹೇಳೋದಾದ್ರೆ ಐ ಆಮ್ ಪ್ರಿಪೇರಿಂಗ್ ಅದಿತಿ ಫಾರ್ 1 more ವರ್ಲ್ಡ್ ರೆಕಾರ್ಡ್. ಈಗ 13 months ಅಲ್ಲಿ ಅವ್ರು ಏನು ವರ್ಲ್ಡ್ ರೆಕಾರ್ಡ್ ಮಾಡಿದ್ರು ಅದೇ ರೀತಿ ಇನ್ನೊಂದು ರೆಕಾರ್ಡ್ ಮಾಡೋಣ ಅಂತ. ಬಿಕಾಸ್ ಶಿ ಇಸ್ ರಿಯಲಿ ಯಂಗ್ ಚೈಲ್ಡ್ ಟು ಐಡೆಂಟಿಫೈ, ಟು ನೇಮ್ ಆಲ್ ಆಫ್ ದಿಸ್. ಐ ಡೋಂಟ್ ನೋ, ಬೇರೆ ಮಕ್ಕಳು ಮಾಡಿರ್ತಾರೆ, ಇಲ್ಲ ಅಂತ ನಾನು ಹೇಳಲ್ಲ.
ಬಟ್ ಫಾರ್ ಹರ್ ಏಜ್ ದಿಸ್ ಇಸ್ ರಿಯಲಿ ಅ ನೈಸ್ ಥಿಂಗ್ ಅಂತ ನನಗನ್ನಿಸ್ತು. ಹರ್ ಮೆಮರಿ, ಅವರ ಒಂದು ನೆನಪಿನ ಶಕ್ತಿ ಆ್ಯಂಡ್ ಇಂಟ್ರೆಸ್ಟ್ ಎಲ್ಲ ನನಗೆ ಇಷ್ಟೆಲ್ಲ ಕಲಿಸೋದಕ್ಕೆ ಸಾಧ್ಯ ಆಯಿತು. 50+ ರೈಮ್ಸ್ ಹೇಳ್ತಾರೆ ಆ್ಯಂಡ್ ಆಲ್ಸೋ ಅದರ್ ಕಾನ್ಸೆಪ್ಟ್ ಶಿ ಈಸ್ ಏಬಲ್ ಟು ರೀಕಾಲ್ ಆ್ಯಂಡ್ ಟೆಲ್. ಆ್ಯಂಡ್ ಆಲ್ಸೋ ಈಗ ಭಗವದ್ಗೀತಾ ಶ್ಲೋಕಗಳನ್ನು ಸಹ ಶುರು ಮಾಡಿದ್ದೀನಿ, ಅದನ್ನು ಸಹ ತುಂಬ ಚೆನ್ನಾಗಿ ಕಲಿತಿದ್ದಾರೆ. ಅದೇ ನನಗೆ ತುಂಬ ಖುಷಿ. ಸೊ ಇದಾಗಿತ್ತು ಕಂಪ್ಲೀಟ್ ಡೀಟೇಲ್ಸ್ ಅಬೌಟ್ ಚಾರ್ಟ್ಸ್ ಆ್ಯಂಡ್ ಆಲ್ಫಾಬೆಟ್ಸ್, ಫೋನಿಕ್ಸ್ ಎಲ್ಲ ಹೇಳ್ಕೊಡ್ತಾ ಇದ್ದೀನಿ. ಆಲ್ಫಾಬೆಟ್ಸ್ ಎಲ್ಲನೂ ಆಲ್ಮೋಸ್ಟ್ ರೆಕಗ್ನಿಷನ್ ಮಾಡ್ತಿದ್ದಾರೆ. ಸೊ ಈ ರೀತಿ ನಮ್ಮ ಹೋಮ್ ಸ್ಕೂಲಿಂಗ್ ರಿಲೇಟೆಡ್ ಆಕ್ಟಿವಿಟೀಸ್ ಇರುತ್ತೆ. ಆ್ಯಂಡ್ ದಿಸ್ ಇಸ್ ಆಲ್ ಅಬೌಟ್ ಚಾರ್ಟ್ಸ್. 18 ಚಾರ್ಟ್ಸ್ ಇದೆ. ಓಕೆ, ಸೊ ಒನ್ಸ್ ಅಗೇನ್ ನಾನು ನಿಮಗೆ ಕ್ವಿಕ್ ಆಗಿ ತೋರಿಸ್ಬಿಡ್ತೀನಿ, ಅದಕ್ಕೆ ವೇಟ್ ಫಾರ್ ಸಮ್ ಟೈಮ್. ಜಂಕ್ ಫುಡ್ ಸಿಗಾಕೊಂಡಿದೆ, ಜಂಕ್ ಫುಡ್, ಹೆಲ್ದಿ ಫುಡ್, ಗುಡ್ ಹ್ಯಾಬಿಟ್ಸ್ ಅಂಡ್ ಐಡಿಯಲ್ ಬಾಯ್. ದಿಸ್ ಇಸ್ ಯಾವುದಿದು ಪಂಪ ಪ್ರಶಸ್ತಿ ವಿಜೇತರು. And this is our helpers, 2 our helpers. Then wild animals, Vande Baba occupations, Rasa and expression. Waiting time Papo 2 minutes. Jnanapita Prashasti Vijetaru. Our birds, birds, our gods, presidents of India. In cover ಇದೆ, presidents of India ಆಯ್ತಲ್ವಾ. ಇದು ಚೀಫ್ ಮಿನಿಸ್ಟರ್ಸ್ ಆಫ್ ಕರ್ನಾಟಕ. ಇನ್ಸೆಕ್ಟ್ಸ್, ನೆಕ್ಸ್ಟ್ ಫ್ರೀಡಮ್ ಫೈಟರ್ಸ್, ನೋಬೆಲ್ ಪೀಸ್ ಪ್ರೈಸ್ ವಿನ್ನರ್ಸ್, ಆ್ಯಂಡ್ ಲಾಸ್ಟ್ ಇಸ್ ಗ್ರೇಟ್ ವುಮೆನ್ ಆಫ್ ಇಂಡಿಯಾ. ಸೊ ಈ ರೀತಿ, ಸೊ ಇಷ್ಟೆಲ್ಲ ಇದೆ. ನೆಕ್ಸ್ಟ್ ನಾನು ಎಲ್ಲಿ ತೊಗೊಂಡು ಬಂದೆ ಅಂತ ಹೇಳ್ಬಿಡ್ತೀನಿ. ಇದು ಒಂದು ಬುಕ್ ಸ್ಟೋರಲ್ಲಿ ತೊಗೊಂಡು ಬಂದಿದ್ದು, ನಮ್ಮ ಏರಿಯಾ ಅನ್ನಪೂರ್ಣೇಶ್ವರಿ ನಗರ ಏನಿದೆ, ಸೊ ಒಂದು ಬುಕ್ ಸ್ಟೋರ್ ಇದೆ. ಎಲ್ಲ ರೀತಿಯಾದ ಚಾರ್ಟ್ಸ್ಗಳು ನಿಮಗೆ ಸಿಗುತ್ತೆ. ಇದು ಯಾವ ರೀತಿ ಚಾರ್ಟ್ಸ್ ಅಂದರೆ, ಮಾಮೂಲಿ ಮಕ್ಳಿಗೆ ನಾವೆಲ್ಲರೂ ಪ್ರಾಜೆಕ್ಟ್ ವರ್ಕ್ ಮಾಡ್ತಿದ್ವಲ್ಲ, ಸೊ ಆ ಚಾರ್ಟ್ಸ್ನ ನಾನು ತೊಗೊಂಡು ಬಂದಿರೋದಷ್ಟೇ. ಇದು ಒಂದೊಂದು ಚಾರ್ಟ್ ಇದರಲ್ಲಿ 5 rupees ಅಂತ ಇದೆ, ಬಟ್ ದೇ ಹ್ಯಾವ್ ಟೇಕನ್ ಒಂದೊಂದು ಚಾರ್ಟ್ಗೆ 4 rupees ಅಂತ ಇದ್ರು. ಅವ್ರು ಎಲ್ಲ ಚಾರ್ಟ್ಗೂ 10 rupeesನ ತೊಗೊಂಡ್ರು. ಐ ಥಿಂಕ್ ಇಟ್ಸ್ ವರ್ತ್ ಅನ್ಸುತ್ತೆ. ಫ್ಲಾಶ್ ಕಾರ್ಡ್ನ ಒಂದೊಂದನ್ನ ನಾವು ಪರ್ಚೇಸ್ ಮಾಡೋದಕ್ಕಿಂತ ಇದರಲ್ಲಿ ಎಲ್ಲ ಇದೆ. ಆ್ಯಂಡ್ ಆಲ್ಸೋ ಮೇಕ್ ಶೋರ್ ನಿಮ್ಮ ಮಗು ಇವಾಗ ಇದನ್ನ ನೋಡಿ ಬೇರೆ ಹೇಳಬಾರ್ದು. ರಿಜಿಸ್ಟ್ರೇಷನ್ ಚೆನ್ನಾಗಿ ಆಗೋದಕ್ಕೆ ಟ್ರೈ ಮಾಡಿ. ಇವನ್ ಲಿಟಲೇ ಇದ್ರು ಅವ್ರಿಗೆ ಫೀಡ್ ಮಾಡಿಸಿ ಇನ್ನೊಂದು ಸ್ವಲ್ಪ ಹೊತ್ತು ಅದಿತಿ ಜೊತೆ ಆಟ ಆಡಿ, ದೆನ್ ವಿ ವಿಲ್ ಬಿ ಹ್ಯಾವಿಂಗ್ ಗುಡ್ ಫುಡ್, ಒಂದು ಹೆಲ್ದಿ ಫುಡ್ನ ಊಟ ಮಾಡಿ ಆಮೇಲೆ ರೆಸ್ಟ್ ಮಾಡ್ತೀವಿ. ಸೊ ದಿಸ್ ಇಸ್ ಆಲ್ ಅಬೌಟ್ ಅದಿತಿ ಚಾರ್ಟ್ಸ್. ನೆಕ್ಸ್ಟ್ ಯಾವ ಚಾರ್ಟ್ನ ತಗೊಳ್ತೀನಿ, ಹೇಗೆ ಅದನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂತ ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಶೋ ಯು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣವಾ. ಅದಿತಿಕಾ ಬಾಯ್ ಹೇಳ್ಬಿಡಿ, ನಾವು ವಿಡಿಯೋ ಎಂಡ್ ಮಾಡಿಬಿಡೋಣ. Bye. Thanks for watching. Thanks for watching. Lots of love. Lots of love.